ಎಲ್ಲರಿಗೂ ಶರಣಾರ್ಥಿಗಳು. ತಮಗೆಲ್ಲ ತಿಳಿದ ಹಾಗೆ ಹಿಂದುತ್ವವಾದಿಗಳು ಸ್ವಾಮಿ ವಿವೇಕಾನಂದರನ್ನ ಮತ್ತು ಛತ್ರಪತಿ ಶಿವಾಜಿ ಮಹಾರಾಜರನ್ನ ಹಿಂದುತ್ವದ ಐಕಾನ್ ಆಗಿ ಬಳಸ್ತಾ ಮತಬೇಟೆಯ ಐಕಾನ್ ಆಗಿ ಅವರನ್ನ ಬಳಸಿಕೊಂಡು ರಾಜಕೀಯವನ್ನು ಮಾಡ್ತಿರೋದು ತಮಗೆಲ್ಲ ತಿಳಿದ ವಿಷಯ. ಆದರೆ ವಿವೇಕಾನಂದ ಮತ್ತು ಶಿವಾಜಿ ಇವರಿಬ್ಬರು ಬಹುಜನರ ಹೆಮ್ಮೆಯ ಪುತ್ರರು ಅನ್ನುವ ಸಂಗತಿಯನ್ನ ನಾವು ಬಹುಜನರಿಗೆ ತಿಳಿಸದೆ ಹೋದರೆ ಮುಂದಿನ ದಿನಮಾನಗಳಲ್ಲಿ ವಿವೇಕಾನಂದ ಮತ್ತು ಶಿವಾಜಿ ಇವರಿಬ್ಬರೂ ಕೂಡ ಒಂದು ಸೀಮಿತ ಗ್ರಹಿಕೆಯ ಅಲ್ಪ ವಿಚಾರಧಾರೆಯ ಹಿಂದುತ್ವದ ಐಕಾನ್ಗಳಾಗಿ ಮಾರ್ಪಟ್ಟು ಅವರ ಉದಾತ್ತ ವಿಚಾರಗಳು ಮುಂದಿನ ಪೀಳಿಗೆಗೆ ತಿಳಿದೇ ಹೋಗ್ಬೋದು. ಆ ಕಾರಣದಿಂದ ಶಿವಾಜಿ ಹೇಗೆ ಬಹುಜನ ಚಳುವಳಿಯ ನಾಯಕ, ಬಹುಜನರ ಸಾಮ್ರಾಟ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಇತ್ತೀಚಿನ ದಿನಗಳಲ್ಲಿ ಶಿವಾಜಿಯನ್ನ ಹಿಂದುವಿ ಸಾಮ್ರಾಟ, ಗೋಬ್ರಾಹ್ಮಣ ರಕ್ಷಕ, ಛತ್ರಪತಿ ಶಿವಾಜಿ ಮಹಾರಾಜ್ ಅನ್ನುವ ವಿಶೇಷಣದಿಂದ ಹಿಂದುತ್ವವಾದಿಗಳು ಕರೀತಾ ಇರೋದನ್ನು ನೋಡಿದ್ದೇವೆ. ಆದರೆ ನಿಜವಾಗಿಯೂ ಶಿವಾಜಿ ಬಹುಜನ ಸಾಮ್ರಾಟನಾಗಿದ್ದ. ಯಾಕೆ ಶಿವಾಜಿಯನ್ನ ಇವತ್ತು ಹಿಂದುತ್ವದ ಐಕಾನ್ ಆಗಿ ಮಾಡುವವರ ಪೂರ್ವಜರು ಇತಿಹಾಸದಲ್ಲಿ ಉಗ್ರವಾಗಿ ಶಿವಾಜಿನ ಯಾಕೆ ದ್ವೇಷಿಸ್ತಿದ್ರು? ಒಂದಷ್ಟು ಘಟನೆಗಳು ನಾನು ನನ್ನ ಈ ಹಿಂದಿನ ವಿಡಿಯೋಗಳಲ್ಲಿ ತಮಗೆ ಹೇಳಿದ್ದೇನೆ. ಶಿವಾಜಿ ಒಬ್ಬ ಬಹುಜನ ಸಾಮ್ರಾಟನಾಗಿ ತನ್ನ ಸಾಮ್ರಾಜ್ಯದ ಎಲ್ಲ ಆಯಕಟ್ಟಿನ ಸ್ಥಾನಗಳನ್ನು ಅಲ್ಪಸಂಖ್ಯಾತರಾದ ಮುಸ್ಲಿಮರು ಮತ್ತು ಶೂದ್ರ ವರ್ಗದವರಿಗೆ ನೀಡಿದ್ದ ಅನ್ನುವಂಥದ್ದು ಒಂದು ಕಾರಣ. ಎರಡನೇ ಕಾರಣ, ನಾನು ಮತ್ತೊಂದು ವಿಡಿಯೋದಲ್ಲಿ ಬಹಳ ಸ್ಪಷ್ಟವಾಗಿ ಶಿವಾಜಿಯ ಪಟ್ಟಾಭಿಷೇಕವನ್ನ ಮಾಡೋದಕ್ಕೆ ಪುರೋಹಿತರು ಯಾಕೆ ನಿರಾಕರಿಸ್ತಾರೆ, ಆಮೇಲೆ ಆತನನ್ನು ಸಿಸೋಡಿಯ ಕಾಯಸ್ಥ ಅನ್ನುವ ಒಂದು ಫೇಕ್ ಸರ್ಟಿಫಿಕೇಟ್ ಕೊಡುವ ಮೂಲಕ ಆತನನ್ನ ಕ್ಷತ್ರಿಯನನ್ನಾಗಿಸಿ ಪಟ್ಟಾಭಿಷೇಕ ಮಾಡಿ ಆ ಪಟ್ಟಾಭಿಷೇಕ ಮಾಡುವ ಮೂಲಕ ಆತನ ಇಡೀ ಸಾಮ್ರಾಜ್ಯವನ್ನ ದಾನ ಧರ್ಮದ ರೂಪದಲ್ಲಿ ಬರಿದು ಮಾಡಿದ್ದನ್ನು ಕೂಡ ನಾವು ತಿಳ್ಕೊಂಡಿದ್ದೇವೆ. ಶಿವಾಜಿ ಒಬ್ಬ ಅಪ್ರತಿಮ ಶೂರ ರಾಜ. ಆತನನ್ನು ನಾವು ಹಿಂದೂ ಐಕಾನ್ ಆಗಿ ಪರಿಗಣಿಸಬೇಕಾಗಿಲ್ಲ. ಸಹಜವಾಗಿ ಆ ದಿನದಲ್ಲಿ ಆತ ಮೊಘಲರೊಂದಿಗೆ ಮತ್ತು ಇತರ ರಾಜರೊಂದಿಗೆ, ಬೆಳವಡಿ ಮಲ್ಲಮ್ಮನ ಜೊತೆಗೆ ಯುದ್ಧ ಆಡಿದ್ದಾನೆ. ಅನೇಕ ಹಿಂದೂ ಸಾಮ್ರಾಟರ ಜೊತೆಗೂ ಕೂಡ ಆತ ಯುದ್ಧವಾಡಿದ್ದಾನೆ. ಈ ಯುದ್ಧ ಆಡೋದು ಅನ್ನೋದು ಸಾಮ್ರಾಜ್ಯ ವಿಸ್ತರಣೆಯ ಒಂದು ಭಾಗವೇ ಹೊರತು ಅದು ಹಿಂದೂ ಮುಸ್ಲಿಂ ಅನ್ನುವ ಈ ಅಲ್ಪಮತಿಗಳ ಆಟದ ದೃಷ್ಟಿಕೋನದಲ್ಲಿ ಇರೋದಿಲ್ಲ. ಶಿವಾಜಿ ಈತನ ಶೌರ್ಯ ಪುರೋಹಿತಶಾಹಿಗಳಿಗೆ ಗೊತ್ತಿತ್ತು. ಔರಂಗಜೇಬನೊಂದಿಗೆ ಶಿವಾಜಿ ಅನೇಕ ಸಲ ಸೆಣಸ್ತಾನೆ. ಔರಂಗಜೇಬ್ ಆತನ ಆಸ್ಥಾನದಲ್ಲಿ, ಇಡೀ ಮೊಘಲರ ಆಸ್ಥಾನದಲ್ಲಿ ಈ ಪುರೋಹಿತಶಾಹಿಗಳೇ ದಿವಾನಗಿರಿಯನ್ನು ಮಾಡಿದವರು. ಪುರೋಹಿತಶಾಹಿಗಳಿಗೆ ಮೊಘಲರು ಮತ್ತು ಈ ಸುಲ್ತಾನರುಗಳು ಸೋಲೋದು ಬೇಕಾಗಿರಲಿಲ್ಲ. ಹಾಗಾಗಿ ಅವರು ಶಿವಾಜಿ ಒಮ್ಮೆ ಔರಂಗಜೇಬನ ಜೊತೆ ಯುದ್ಧವಾಡುವ ಸಂದರ್ಭ ಬಂದಾಗ ಒಂದು ಮಹಾ ದೊಡ್ಡ ಯಾಗವನ್ನ, ಪೂಜೆಯನ್ನ, ಯಜ್ಞವನ್ನು ಹಮ್ಮಿಕೊಳ್ತಾರೆ. ಆ ಯಜ್ಞ ಯಾಗ ಹಮ್ಮಿಕೊಳ್ಳುವ ಮೂಲಕ ಯುದ್ಧದಲ್ಲಿ ಶಿವಾಜಿಗೆ ಸೋಲಾಗಬೇಕು ಮತ್ತು ಸಾವಾಗಬೇಕು ಅನ್ನುವ ಉದ್ದೇಶವನ್ನು ಇಟ್ಟುಕೊಂಡು ಈ ಪೂಜೆಯನ್ನು ಪುರೋಹಿತಶಾಹಿಗಳು ಮಾಡ್ತಾರೆ ಅನ್ನುವಂಥ ಮಾತು ಇತಿಹಾಸದಲ್ಲಿ ದಾಖಲಾಗಿದೆ. ಅಂಥ ಒಂದು ಪ್ರಸಂಗವನ್ನು ನಾನು ಇವತ್ತು ತಮ್ಮೆದುರುಗಡೆ ಹೇಳ್ತೇನೆ. ಶಿವಾಜಿಯ ಸೋಲಿಗೆ ಪುರೋಹಿತಶಾಹಿಗಳ ಮಹಾಪೂಜೆ, ಈ ವಿಡಿಯೋದ ಒಂದು ಶೀರ್ಷಿಕೆ ಇದು. ಶಿವಾಜಿಯ ಪರಿಚಯ ತಮಗಿದೆ, ಪಟ್ಟಾಭಿಷೇಕದ ಪ್ರಕರಣವೂ ಕೂಡ ತಮಗೆ ಗೊತ್ತಿದೆ. ಆತ ಮತ್ತೆ ಮತ್ತೆ ಔರಂಗಜೇಬನೊಂದಿಗೆ ಕಾಲು ಕೆದರಿ ಜಗಳ ಆಡ್ತಿದ್ದುದು ತಮಗೆ ಗೊತ್ತಿದೆ. ಶಿವಾಜಿ ಸಾಯಲಿ, ಔರಂಗಜೇಬ್ ಗೆಲ್ಲಲಿ ಯುದ್ಧದಲ್ಲಿ ಅಂತ ಪುರೋಹಿತಶಾಹಿಗಳು ಮಾಡಿದ ಕೋಟಿ ದಂಡ ಯಜ್ಞ, ಆ ಕುರಿತು ಒಂದಷ್ಟು ವಿಷಯಗಳನ್ನು ನಾವು ತಿಳ್ಕೊಳ್ಬೇಕು. ಈ ಔರಂಗಜೇಬನ ಬಂಟರಾಗಿದ್ದಂಥ ಅಫ್ಜಲ್ ಖಾನ್, ಶಾಹಿಸ್ತೆ ಖಾನ್, ಸಿದ್ದಿ ಜೋಹರ್ ಇವರೆಲ್ಲರಿಗೆ ಶಿವಾಜಿಯ ಶೌರ್ಯದ ಬಗ್ಗೆ ಬಹಳ ಚೆನ್ನಾಗಿ ಗೊತ್ತಿತ್ತು. ಮೇಜರ್ ರಾಜೆ ಜಯಸಿಂಗ್ ಅನ್ನುವಂಥ ಒಬ್ಬ ಹಿಂದೂ ಅರಸನನ್ನು ಕೂಡ ಅವರ ಜೊತೆಯಲ್ಲಿ ಸೇರಿಸಿಕೊಂಡು ಸಾಸ್ವಾಡಿಯ ಪುರಂದರವಾಡಿಯಲ್ಲಿ ಈ ದಿಲೇರ್ ಖಾನ್ ಅನ್ನುವಂತಹ ಔರಂಗಜೇಬನ ಬಂಟನ ಮುಖಂಡತ್ವದಲ್ಲಿ ಒಂದು ಪುರೋಹಿತರ ಸಭೆಯನ್ನು ಕರೀತಾರೆ. ಮೊಘಲ್ ದೊರೆ ಔರಂಗಜೇಬನಿಗೆ ಯುದ್ಧದಲ್ಲಿ ಜಯವಾಗಬೇಕು ಮತ್ತು ಶಿವಾಜಿ ಆ ಯುದ್ಧದಲ್ಲಿ ಸೋತು ಸಾಯಬೇಕು, ಅದಕ್ಕಾಗಿ ಒಂದು ಪೂಜೆಯನ್ನ ಮಾಡಬೇಕು ಅಂತ ಪುರೋಹಿತಶಾಹಿಗಳ ಸಲಹೆಯನ್ನು ಕೇಳೋದಕ್ಕೆ ಈ ಸಭೆಯನ್ನು ಕರೆಯಲಾಗ್ತದೆ. ದಿಲೇರ್ ಖಾನ್ ಪುರೋಹಿತಶಾಹಿಗಳಿಗೆ ಒಂದು ಬಹಳ ದೊಡ್ಡ ಆಶ್ವಾಸನೆಯನ್ನು ಕೊಡ್ತಾನೆ. ವೇದ ಶಾಸ್ತ್ರ ಸಂಪನ್ನರಾದಂಥ ಯಾರಾದರೂ ಒಬ್ಬ ಮಹಾಜ್ಞಾನಿಯಾಗಿರುವ ಶಾಸ್ತ್ರಿಯನ್ನು ಕರೆಸಿ ನೀವು ಶಿವಾಜಿಯ ಸೋಲಿಗೆ ಮತ್ತು ಸಾವಿಗೆ ಒಂದು ಮಹಾದೊಡ್ಡ ಪೂಜೆಯನ್ನು ಮಾಡಿಸಿದ್ರೆ ಅದರ ಖರ್ಚು ವೆಚ್ಚಗಳನ್ನೆಲ್ಲ ನಾನೇ ಕೊಡ್ತೀನಿ ಅಂತ ಅವನ ಆಶ್ವಾಸನೆಯನ್ನು ಕೊಡ್ತಾನೆ. ಹಾಗಾಗಿ ಅಲ್ಲಿ ನೆರೆದ ಎಲ್ಲ ಪುರೋಹಿತ ಪುಂಗವರು ಒಂದು ನಿರ್ಧಾರಕ್ಕೆ ಬರ್ತಾರೆ. ಆರ್ಯಭೂಷಣ ಮಹಾಜ್ಞಾನಿ ವೇದಶಾಸ್ತ್ರ ಸಂಪನ್ನನಾಗಿರತಕ್ಕಂಥ ಶ್ರೀಧರ್ ಪಂತ್ ಪುರಂಧರೆ ಅನ್ನುವಂಥ ಶಾಸ್ತ್ರಿಯನ್ನ ಕರೆದು ಆತನ ಮುಖಂಡತ್ವದಲ್ಲಿ ಒಂದು ಮಹಾಯಜ್ಞವನ್ನ ಮಾಡಬೇಕು. ದೇವಿಯನ್ನ ಪ್ರಸನ್ನಗೊಳಿಸುವ ಯಜ್ಞ. ತಮಗೆಲ್ಲ ಗೊತ್ತಿದ್ದ ಹಾಗೆ ಶಿವಾಜಿ ಹುಟ್ಟು ಸೂರ, ತನ್ನ ತಾಯಿ ಜೀಜಾ ಮಾತೆಯಿಂದ ಎಲ್ಲ ಯುದ್ಧ ಕಲೆಗಳನ್ನ ಮತ್ತು ಆಡಳಿತ ಕಲೆಯನ್ನು ಕಲಿತುಕೊಂಡವನು. ಆತನಿಗೆ ಬೇರೆ ಯಾರೂ ಗುರುಗಳಿಲ್ಲ. ಎರಡನೇದಾಗಿ ಆತ ದೇವಿಯ ಭಕ್ತ. ಆತ ತುಳಜಾಪುರದ ಅಂಬಾಭವಾನಿ ಅಥವಾ ತುಳಜಾ ಭವಾನಿಯ ಪರಮ ಭಕ್ತನಾಗಿದ್ದ. ಅದರ ಜೊತೆಗೆ ಆತ ಶಿವಭಕ್ತ ಕೂಡ ಆಗಿದ್ದ. ಒಂದು ದೇವಿಯ ಭಕ್ತ, ಇನ್ನೊಂದು ಶಿವಭಕ್ತ. ಶಿವಾಜಿಯನ್ನು ಸೋಲಿಸಲು ಯುದ್ಧದಲ್ಲಿ ಮತ್ತು ಆತನ ಸಾವನ್ನು ನಿರೀಕ್ಷಿಸಲು ಆತನ ವಿರುದ್ಧ ದೇವಿಯನ್ನ ಮತ್ತು ಶಿವನನ್ನ ಪ್ರಸನ್ನಗೊಳಿಸುವ ಪೂಜೆಯನ್ನೇ ಹಮ್ಮಿಕೊಳ್ಬೇಕು ಅಂತ
ಪುರೋಹಿತಶಾಹಿಗಳ ನಿರ್ಧಾರ ಇದು. ಹೀಗೆ ಪುರೋಹಿತಶಾಹಿಗಳು ವೇದಶಾಸ್ತ್ರ ಸಂಪನ್ನನಾಗಿರತಕ್ಕಂಥ ಮಹಾಜ್ಞಾನಿ ಆರ್ಯಭೂಷಣ ಶ್ರೀಧರ್ ಪಂತ್ ಪುರಂದರೆಯ ಮುಖಂಡತ್ವದಲ್ಲಿ ಕೋಟಿ ಚಂಡಿಕಾ ಯಾಗ ಅಥವಾ ಶತ್ರು ನಾಶಯಾಗ ಅಥವಾ ಆಕಾರ ಕೋಟಿಲಿಂಗ ಪೂಜೆ ಇವೆಲ್ಲವುಗಳನ್ನು ಹಮ್ಮಿಕೊಳ್ತಾರ ಅವರು. ಶಿವಾಜಿ ದೇವಿಯ ಭಕ್ತ, ದೇವಿಯನ್ನು ಮತ್ತು ಶಿವನನ್ನು ಪ್ರಸನ್ನಗೊಳಿಸಿ ಶಿವಾಜಿಯ ಸಾವನ್ನು ಬಯಸುವ ಪೂಜೆ ಇದು. ದಿಲೇರ್ ಖಾನನಿಗೆ ಎಲ್ಲ ಪುರೋಹಿತರು ಆಶ್ವಾಸನೆಯನ್ನು ಕೊಡ್ತಾರೆ, ನೀನು ಹಣವನ್ನು ಕೊಡೋದಾದರೆ ನಾವು ಈ ಮಹಾಯಜ್ಞವನ್ನು ಮಾಡ್ತೇವೆ, ಶಿವಾಜಿ ಸಾಯಬೇಕು ಮತ್ತು ಸೋಲಬೇಕು. ಹೀಗೆ ಈ ವೇದಶಾಸ್ತ್ರ ಸಂಪನ್ನರಾಗಿರತಕ್ಕಂಥ ಶ್ರೀಧರ್ ಪಂತ್ ಪುರಂದರೆಯವರ ಮುಖಂಡತ್ವದಲ್ಲಿ 400ಕ್ಕೂ ಹೆಚ್ಚು ಬ್ರಾಹ್ಮಣ ಪುರೋಹಿತರು ಒಂದು ಮಹಾಪೂಜೆಯನ್ನು ಮತ್ತು ಯಜ್ಞವನ್ನು ಕೈಗೊಳ್ತಾರೆ. ಯಜ್ಞವನ್ನು ಕೈಗೊಳ್ಳೋದು ಅವರು ಪುರಂದರವಾಡೆಯ ಸಾಸ್ವಾಡಿಯಲ್ಲಿ. ಈ ಯಜ್ಞವನ್ನು ಕೈಗೊಂಡ ಕಾಲಾವಧಿ ಇದು 1ರಿಂದ 10ನೇ ಏಪ್ರಿಲ್ 1665 ಇಸ್ವಿಯಲ್ಲಿ. ಈ ಪೌರೋಹಿತ್ಯಕ್ಕೆ ಮತ್ತು ಬ್ರಾಹ್ಮಣ ದಕ್ಷಿಣೆಗೆ ಸುಮಾರು 7 ಕೋಟಿ ರೂಪಾಯಿ ಖರ್ಚು ವೆಚ್ಚಗಳು ತಗುಲ್ತವೆ. ಆ 7 ಕೋಟಿ ರೂಪಾಯಿ ದಕ್ಷಿಣೆಯನ್ನು ಮತ್ತು ಪೌರೋಹಿತ್ಯದ ಬಕ್ಷೀಸನ್ನು ಪಡ್ಕೊಂಡ ಈ ಶ್ರೀಧರ್ ಪಂತ್ ಪುರಂದರೆ ಮತ್ತು ಆತನ ಸಹವರ್ತಿ ಪುರೋಹಿತಶಾಹಿಗಳು ಬಹಳ ದೊಡ್ಡ ಮಟ್ಟದ ಶಿವಾಜಿಯ ವಿರುದ್ಧದ ಮಹಾಪೂಜೆ ಮತ್ತು ಯಜ್ಞವನ್ನು ನೆರವೇರಿಸುತ್ತಾರೆ. ಶ್ರೀಧರ್ ಪಂತ್ ಪುರಂದರೆ ಬಹಳ ಖುಷಿ ಆಗಿಬಿಡ್ತಾನೆ ಇದರಿಂದ. ಹೀಗೆ ಶಿವಾಜಿ ಸಾವನ್ನು ಮತ್ತು ಸೋಲನ್ನು ಬಯಸಿದ ಇವತ್ತಿನ ಹಿಂದುತ್ವವಾದಿಗಳ ಪೂರ್ವಜರು ಶಿವಾಜಿಯನ್ನು ಯಾವ ರೀತಿ ದ್ವೇಷಿಸುತ್ತಿದ್ರು ಅನ್ನುವಂಥ ಒಂದು ಘಟನೆ. ಈ ಘಟನೆಯ ಉಲ್ಲೇಖ ಶಿವಧರ್ಮ ಅನ್ನುವಂಥ ಒಂದು ಪುಸ್ತಕ, ವಿನೋದ್ ಅನವರತ್ ಅನ್ನುವಂಥ ಲೇಖಕರು ಬರೆದ ಪುಸ್ತಕ. ಇದರಲ್ಲಿ 116ನೇ ಪುಟದಲ್ಲಿ ಈ ವಿಷಯ ಪ್ರಸ್ತಾಪ ಆಗ್ತದೆ. ನಮಗೆಲ್ಲ ಗೊತ್ತಿದ್ದ ಹಾಗೆ ಈ ಔರಂಗಜೇಬನಿಗೆ ಒಬ್ಬ ಖಾಸಾ PA ಅಥವಾ ವಕೀಲ ಇದ್ದವ ವಿಜಯಪುರ ಮೂಲದ ಕೃಷ್ಣಾಜಿ ಭಾಸ್ಕರ್ ಕುಲಕರ್ಣಿ ಅನ್ನುವಂಥ ವ್ಯಕ್ತಿ. ಈ ಕೃಷ್ಣಾಜಿ ಭಾಸ್ಕರ್ ಕುಲಕರ್ಣಿ ಶಿವಾಜಿ ಮತ್ತು ಔರಂಗಜೇಬನ ನಡುವೆ ನಡೆದ ಒಂದು ಸಂಧಾನದ ಸಭೆಯ ನಂತರ ಶಿವಾಜಿಯನ್ನು ಕೊಲೆ ಮಾಡಲು ಪ್ರಯತ್ನಿಸಿ ಶಿವಾಜಿ ಕೈಯಲ್ಲಿ ಹತನಾದಂಥ ದೇಶದ್ರೋಹಿ ಮತ್ತು ಹಿಂದೂ ಧರ್ಮದ್ರೋಹಿ ಈ ಕೃಷ್ಣಾಜಿ ಭಾಸ್ಕರ್ ಕುಲಕರ್ಣಿ ಮತ್ತು ಆತನ ಆಪ್ತ ಬಾಂಧವರೆಲ್ಲರೂ ಸೇರಿ ಔರಂಗಜೇಬನ ಜೊತೆಗೆ ಸಂಧಾನದಲ್ಲಿ ಶಿವಾಜಿಯನ್ನು ಕೊಲ್ಲಲು ಆಗದೇ ಇರುವಾಗ ಪೂಜೆ ಪಾಠ ಯಜ್ಞ ಯಾಗ ಹೋಮ ಹವನಗಳ ಮೂಲಕ ಶಿವಾಜಿಯ ಸಾವನ್ನು ಮತ್ತು ಸೋಲನ್ನು ನಿರೀಕ್ಷಿಸಲು ಮಾಡಿದ ಮಹಾದೊಡ್ಡ ಪೂಜೆ. ಇದು ಇತಿಹಾಸದ ಪುಸ್ತಕಗಳಲ್ಲಿ ದಾಖಲಾದಂಥ ಪುರೋಹಿತಶಾಹಿಗಳ ಹಿಂದೂ ಧರ್ಮದ್ರೋಹ ಮತ್ತು ಭಾರತದ ದೇಶದ್ರೋಹದ ಬಹಳ ದೊಡ್ಡ ಘಟನೆ ಅಂತ ನಾವೆಲ್ಲ ಪರಿಗಣಿಸಬೇಕಾಗ್ತದೆ. ಪ್ರತಿ ವರ್ಷ ಯಾವುದೋ ಕಾಲ್ಪನಿಕ ಪುರಾಣದ ರಾವಣನನ್ನು ದಿಲ್ಲಿಯ ರಾಮಲೀಲಾ ಮೈದಾನದಲ್ಲಿ ಸುಡುವಂಥ ಒಂದು ಕುಕೃತ್ಯ ನಮ್ಮ ಮಲಿನ ಮನಸ್ಸುಗಳು ಮಾಡ್ತಿರೋದನ್ನು ನಾವು ನೋಡಿದ್ದೇವೆ. ನಾವು ಇತಿಹಾಸದ ಘಟನೆಗಳಲ್ಲಿ ದೇಶಕ್ಕೆ ದ್ರೋಹ ಬಗೆದಂಥ ಕೃಷ್ಣಾಜಿ ಭಾಸ್ಕರ್ ಕುಲಕರ್ಣಿ, ಶ್ರೀಧರ್ ಪಂತ್ ಪುರಂದರೆ ಇಂಥವರ ಭೂತಗಳನ್ನು ದಿಲ್ಲಿಯ ರಾಮಲೀಲಾ ಮೈದಾನದಲ್ಲಿ ಪ್ರತಿ ವರ್ಷ ಸುಡುವಂಥ ಕೆಲಸವನ್ನು ಮಾಡಿದ್ರೆ ಬಹುಶಃ ನಾವು ಆವಾಗ ಭಾರತ ದೇಶಭಕ್ತರಾಗ್ತೇವೆ, ಹಿಂದೂ ಧರ್ಮದ ಒಂದು ಅಪ್ಪಟ ಅನುಯಾಯಿಗಳಾಗ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಶಿವಾಜಿಯನ್ನು ದ್ವೇಷಿಸಿದ ಪುರೋಹಿತಶಾಹಿಗಳ ಬಣ್ಣ ಬಯಲು ಮಾಡತಕ್ಕಂಥ ಅನೇಕ ವಿಷಯಗಳು ಮುಂದಿನ ದಿನಗಳಲ್ಲಿ ಇನ್ನೂ ಹೇಳ್ತಾ ಹೋಗ್ತೇನೆ. ತಾವೆಲ್ಲ ಅದನ್ನು ನಿರೀಕ್ಷಿಸಬಹುದು. ಶರಣು ಶರಣಾರ್ಥಿ. ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗೃತೆಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೇ ನೋಡುತ್ತೀರಿ. ನೋಡಿದ ಮೇಲೆ ತಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರಿಗೂ ಶೇರ್ ಮಾಡುವುದನ್ನು ಮರೆಯದಿರಿ. ಹಾಗೆಯೇ ಈ ಚಾನಲನ್ನು ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಜಾಯಿನ್ ಆಪ್ಷನನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಚಾನಲ್ ಬೆಳವಣಿಗೆಗೆ ಸಹಕರಿಸಿ. ಶರಣು ಶರಣಾರ್ಥಿ.